ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಸ್ಯಾರಿ ಕುಚ್ಚು ತೋರಿಸ್ತಿದ್ದೀನಿ. ಈ ಲೆಂತ್ ಬೀಡ್ ಉಪಯೋಗಿಸ್ಕೊಂಡು ಹೇಗೆ ಸ್ಯಾರಿ ಕುಚ್ಚನ್ನ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ 6 ಎಳೆ ದಾರ ತೊಗೊಬೇಕು. 6 ಎಳೆ ದಾರ ತೊಗೊಂಡು 4 ಚೈನನ್ನು ನಾವು 3 ಸರಿ ಹಾಕ್ಕೊಬೇಕು. 1 2 3 4 ಚೈನನ್ನು 3 ಸರಿ ಹಾಕ್ಕೊಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ನೋಡಿ ಸ್ನೇಹಿತರೆ, ನಾನು 4 ಚೈನ 3 ಸರಿ ಹಾಕ್ಕೊಂಡಿದ್ದೀನಿ. 3 ಸರಿ ಆದಮೇಲೆ ನಾನು ಇವಾಗ 6 ಚೈನ್ನ ಹಾಕ್ಕೊತಾ ಇದ್ದೀನಿ. 2 3 4 5 6. ಇವಾಗ 6 ಚೈನ್ ಹಾಕಿದ್ದೀನಿ. 6 ಚೈನನ್ನು ನಾನು ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಲ್ಲ, ಅದರ ಒಳಭಾಗದಲ್ಲಿ ನಾನು ಲಾಕ್ ಮಾಡ್ತೀನಿ. ಹೀಗೆ ಕಾಣಿಸುತ್ತೆ. ನಾವು 4 ಚೈನ್ ನೋಡ್ಬೋದು, ಫ್ಲ್ಯಾಟ್ ಆಗಿದೆ. 6 ಚೈನ್ ನೋಡ್ಬೋದು, ಯು ಶೇಪಲ್ಲಿದೆ. ಈ ಥರ ಕಾಣಿಸುತ್ತೆ. 3 ಚೈನ್ 4 ಸರಿ ಆದಮೇಲೆ ನಾವು 6 ಚೈನ್ ಹಾಕ್ಕೊತೀವಿ. 6 ಚೈನನ್ನ ಕರೆಕ್ಟಾಗಿ ನಾವು ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಲ್ಲ, ಒಳಭಾಗದಲ್ಲಿ ಲಾಕ್ ಮಾಡ್ತೀವಿ. ಇನ್ನು ಮೇಲೆ 4 ಚೈನನ್ನು ನಾವು 5 ಸಾರಿ ಹಾಕಬೇಕಾಗತ್ತೆ. ನೋಡಿ ಸ್ನೇಹಿತರೆ, 6 ಚೈನ್ ಆದಮೇಲೆ ನಾನು 4 ಚೈನ್ನ 5 ಸರಿ ಹಾಕ್ಕೊಂಡಿದ್ದೀನಿ. 1 2 3 4 5. 5 ಸರಿ ಹಾಕ್ಕೊಂಡ್ಮೇಲೆ ಮತ್ತೆ ಇವಾಗ ನಾನು 6 ಚೈನ್ನ ಹಾಕ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡ್ಮೇಲೆ ಅದು ಅರ್ಧ ಭಾಗ. ಇವಾಗ ನಾವು ಸ್ಯಾರಿ ಪೂರ್ತಿನೂ ಮಧ್ಯದಲ್ಲಿ ನಾವು 5 ಚೈನ್ನೇ ಹಾಕ್ಕೊಬೇಕಾಗತ್ತೆ. ಲಾಸ್ಟ್ ಎಂಡಲ್ಲಿ ನಾವು 4 ಚೈನ್ನ 3 ಸರಿ ಹಾಕೋಗುತ್ತೆ. ಫಸ್ಟ್ ಏನು ಹಾಕಿರ್ತೀವೋ ಲಾಸ್ಟಲ್ಲೂ ಅದೇ ಥರನೇ ಹಾಕಬೇಕಾಗತ್ತೆ. ಇವಾಗ ಮತ್ತೆ ತಿರ್ಗಾ ನಾನು 4 ಚೈನನ್ನು 5 ಸಾರಿ ಹಾಕ್ತೀನಿ. ಆರು ಚೈನ್ ಆದಮೇಲೆ 4 ಚೈನ್ನ ಮತ್ತೆ ನಾನು 5 ಸರಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 6 ಚೈನ್ ಹಾಕಿದ್ದೀನಿ. ಮೂರು ಆರ್ಚ್ ಬರುತ್ತೆ. 6 ಚೈನ್ ಬರೋ ಜಾಗದಲ್ಲಿ 3 ಆರ್ಚ್ ಬರುತ್ತೆ. ಇವಾಗ ಲಾಸ್ಟಲ್ಲಿ ನಾನು 4 ಚೈನ 3 ಸಾರಿ ಹಾಕ್ಬಿಟ್ಟು ಎಂಡ್ ಮಾಡ್ತೀನಿ.
6 ಚೈನ್ ಆದಮೇಲೆ ಲಾಸ್ಟಲ್ಲಿ ನಾನು 4 ಚೈನ 3 ಸತಿ ಆದಮೇಲೆ ಎಂಡ್ ಮಾಡ್ತಾಯಿದ್ದೀನಿ. ದಾರನ ಬಿಟ್ಟು ಕಟ್ ಮಾಡಿ ಒಳಗಡೆಗೆ ತಗೊಂಡ್ರೆ ಲಾಕ್ ಆಗುತ್ತೆ ದಾರ. ನೆಕ್ಸ್ಟು ಎರಡನೇ ಸ್ಟೆಪ್ಪು ಫಸ್ಟ್ನೇ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ತೊಗೊತೀನಿ. 4 ಚೈನ್ ತೊಗೊಂಡು ಲಾಕಲ್ಲಿ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊತಾ ಇದ್ದೀನಿ. ಲಾಕ್ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗೇನು 4 ಚೈನ್ ಇನ್ನೊಂದು ಸರಿ ಇದೆ ಆದಮೇಲೆ 6 ಚೈನ್ ಬರುತ್ತೆ. ಅಲ್ಲಿಗೆ ನಾನು ಟ್ರಿಬಲ್ ಸೆಟ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊತಾ ಇದ್ದೀನಿ. 2ರಲ್ಲೊಂದು 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 ಹೀಗೆ 13 ಟ್ರಿಬಲ್ ಸೆಟ್ ಕ್ರೋಶನ ನಾವು ಮಾಡ್ಕೋಬೇಕು. 2ರಲ್ಲೊಂದು 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 2 ಸರಿ ಆಯಿತು. ಹೀಗೆ 13 ನಾವು ಟ್ರಿಬಲ್ ಸೆಟ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಕನ್ಫ್ಯೂಸ್ ಆಯಿತು ಅಂತ. ಒಂದು 2 3 4 5 6 7 8 9 10 11 12 13 ಟ್ರಿಬಲ್ ಸೆಟ್ ಕ್ರೋಶ. ನೋಡಿ ಇಲ್ಲಿ 4 ಚೈನು ಆದಮೇಲೆ ಏನು ಲಾಕ್ ಬರುತ್ತೋ ಅದರಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ 4 ಚೈನು ಚೈನ್ ಆದಮೇಲೆ ಲಾಕಲ್ಲಿ ಲಾಕ್. ಮತ್ತು 4 ಚೈನ್ ಹಾಕಿ ಮತ್ತು ಲಾಕ್ ಎಲ್ಲಿದೆಯೋ ಆ ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 6 ಚೈನ್ ಹಾಕಿರೋದು ಸಿಗುತ್ತೆ. ಅದಕ್ಕೆ ನಾವು ಮತ್ತೆ ಟ್ರಿಬಲ್ ಸೆಟ್ ಕ್ರೋಶನ ಮಾಡ್ತಾ ಹೋಗಬೇಕು. 13 ಟ್ರಿಬಲ್ ಸೆಟ್ ಕ್ರೋಶನ ಮಾಡ್ಕೊಬೇಕು. 13 ಟ್ರಿಬಲ್ ಸೆಟ್ ಕ್ರೋಶ ಹಾಕಿದ್ಮೇಲೆ ನಾನು 4 ಚೈನ್ ಬಿಟ್ಟು ಎಲ್ಲಿ ಲಾಕ್ ಬರುತ್ತೋ ಫಸ್ಟ್ನೇ ಲಾಕು ಅದರಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ ಹಾಕ್ತಿದ್ದೀನಿ.
4 ಚೈನ್ ಆದಮೇಲೆ ಅದು ಲಾಕ್ ಜಾಗದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನು, ಈಗ 4 ಚೈನ್ ಇದೆ ಮತ್ತು 6 ಚೈನು ಇದೆ. ಅಲ್ಲಿ ನಾನು ತ್ರಿಬಲ್ ಸೆಟ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 13 ತ್ರಿಬಲ್ ಸೆಟ್ ಕ್ರೋಶ ಮಾಡ್ಕೊಬೇಕು. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ಹೀಗೆ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕಿ 4 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಮತ್ತು 4 ಚೈನು ಲಾಕ್ ಮಾಡಿ ದಾರನ ಕಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಆಯಿತು. ಹೀಗೆ ಕಾಣಿಸುತ್ತೆ.